ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಬಹು ನಿರೀಕ್ಷಿತ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಅಕ್ಷರಶಃ ಚಚ್ಚಿ ಹಾಕಿದೆ. ಹೌದು ಸ್ನೇಹಿತರೆ, ಕೇವಲ 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಸೃಷ್ಟಿಸಿದ ಸುನಾಮಿಯಲ್ಲಿ RCB ಬೌಲರ್ಗಳು ಕೊಚ್ಚಿ ಹೋದ್ರು. ನಾಯಕ ರಜತ್ ಪಾಟಿದಾರ್ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ತಲೆ ಕೆಳಗಾದವು. ಇದರಿಂದಾಗಿ ಬರೋಬ್ಬರಿ 201 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದ್ರು. ಬೆಂಗಳೂರು ತಂಡ ರಾಜಸ್ಥಾನದ ಎದುರು ಹೀನಾಯವಾಗಿ ಸೋತು ತಲೆ ತಗ್ಗಿಸಿದೆ. ಹಾಗಾದರೆ 202 ರನ್ಗಳ ಬೃಹತ್ ಗುರಿಯನ್ನು ರಾಜಸ್ಥಾನ ಇಷ್ಟು ಸುಲಭವಾಗಿ ಬೆನ್ನಟ್ಟಿದ್ದು ಹೇಗೆ? ಕೇವಲ 15 ಎಸೆತಗಳಲ್ಲಿ 50 ರನ್ ಚಚ್ಚಿ RCBಗೆ ಸಿಂಹ ಸ್ವಪ್ನವಾದ ಸೂರ್ಯವಂಶಿ ಆಟ ಹೇಗಿತ್ತು? ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಆಡಿದ್ರು ಈ ಪಂದ್ಯದಲ್ಲಿ RCB ಎಡವಿದ್ದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಈ ರೋಚಕ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ಮತ್ತು RCB ಸೋಲಿಗೆ 5 ಪ್ರಮುಖ ಕಾರಣಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. RCBಗೆ ಆರಂಭಿಕ ಆಘಾತ ಆಧಾರವಾದ ಕೊಹ್ಲಿ ಪಾಟಿದಾರ್. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ RCBಗೆ ಮೊದಲ ಎಸೆತದಲ್ಲೇ ಶಾಕ್ ಆದಿತ್ತು. ಡೇಂಜರಸ್ ಫಿಲ್ ಸಾಲ್ಟ್, ಜೋಫ್ರಾ ಆರ್ಚರ್ ಬೌಲಿಂಗ್ನಲ್ಲಿ ಶೂನ್ಯ ಸುತ್ತಿ ಪೆವಿಲಿಯನ್ ಸೇರಿದ್ರು. ಇದರ ಬೆನ್ನಲ್ಲೇ ಕ್ರೀಸ್ಗೆ ಬಂದ ದೇವದತ್ ಪಡಿಕ್ಕಲ್ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಸ್ವಲ್ಪ ಪ್ರತಿರೋಧ ಒಡ್ಡಿದ್ರು. ರವಿ ಬಿಷ್ಣೋಯ್ ಮತ್ತು ಆರ್ಚರ್ ದಾಳಿಗೆ ಸಿಲುಕಿ ಔಟ್ ಆದ್ರು. ನಂತರ ಬಂದ ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಒಬ್ಬೊಬ್ಬರಾಗಿ ಸರದಿಯಲ್ಲಿ ಪೆವಿಲಿಯನ್ ಸೇರಿದ್ರು. ಇದಿದ್ರಲ್ಲಿ ರೊಮಾರಿಯೋ ಶೆಫರ್ಡ್ ಮಾತ್ರ 20ರ ಗಡಿ ದಾಟಿದ್ರು. ಆದರೆ ನಾಯಕ ರಜತ್ ಪಾಟಿದಾರ್ ಮಾತ್ರ ಒಂಟಿ ಸಲಗದಂತೆ ಹೋರಾಡಿದ್ರು. 40 ಎಸೆತಗಳಲ್ಲಿ 4 ಸಿಕ್ಸರ್ ಮತ್ತು 4 ಬೌಂಡ್ರಿ ಸಹಿತ 63 ರನ್ಗಳನ್ನು ಸಿಡಿಸಿ ತಂಡಕ್ಕೆ ಆಧಾರವಾದರು. ಕೊನೆಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ವೆಂಕಟೇಶ್ ಅಯ್ಯರ್ ಕೇವಲ 15 ಎಸೆತಗಳಲ್ಲಿ 29 ರನ್ ಚಚ್ಚೋ ಮೂಲಕ RCB ಮೊತ್ತವನ್ನು 20 ಓವರ್ಗಳಲ್ಲಿ 201 ರನ್ಗಳಿಗೆ ಕೊಂಡೊಯ್ದರು. ಸೂರ್ಯವಂಶಿ ಸುನಾಮಿ, ದಾಖಲೆಯ ಅರ್ಧಶತಕದಲ್ಲಿ ಕೊಚ್ಚಿ ಹೋದ RCB. 202 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ರಾಜಸ್ಥಾನ ಆರಂಭದಲ್ಲೇ ಯಶಸ್ವಿ ಜೈಸ್ವಾಲ್ ವಿಕೆಟ್ ಕಳ್ಕೊಂಡು ಸಂಕಷ್ಟ ಎದುರಿಸಿತ್ತು. ಆದರೆ ಅದರ ಬಿಸಿ ತಟ್ಟದಂತೆ ನೋಡಿಕೊಂಡಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕ್ರೀಸ್ಗೆ ಬಂದಿದ್ದ 15 ವರ್ಷದ ವೈಭವ್ ಸೂರ್ಯವಂಶಿ. ತಾನೊಬ್ಬ ದೊಡ್ಡ ದಾಂಡಿಗನೇನು ಅನ್ನುವಂತೆ ಈ ಪೋರ RCB ಬೌಲರ್ಗಳ ಮೇಲೆ ಅಕ್ಷರಶಃ ಮುಗಿಬಿದ್ದ. ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ ರಂತ ಖ್ಯಾತನಾಮ ಬೌಲರ್ಗಳಿಗೆ ಕಾಲೇಜು ಹುಡುಗ್ರೇನು ಅನ್ನುವಂತೆ ಚಚ್ಚಿಬಿಟ್ಟ. ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಅಭಿನಂದನ್ ಸಿಂಗ್ ಹೀಗೆ ಯಾರ ಕೈಗೆ ಬಾಲ್ ಕೊಟ್ಟರೂ ಉತ್ತರ ಮಾತ್ರ ಒಂದೇ ಆಗಿತ್ತು. ಸೂರ್ಯವಂಶಿ ಬ್ಯಾಟ್ನಿಂದ 6-4ಗಳ ಮಳೆ ಸುರಿತಾ ಇತ್ತು. ಕೇವಲ 15 ಎಸೆತಗಳಲ್ಲಿ ವೇಗದ ಅರ್ಧಶತಕ ಸಿಡಿಸಿ ದಾಖಲೆ ಬರೆದ ಸೂರ್ಯವಂಶಿ ಒಟ್ಟು 26 ಎಸೆತಗಳಲ್ಲಿ 7 ಭರ್ಜರಿ ಸಿಕ್ಸರ್ ಮತ್ತು 8 ಬೌಂಡ್ರಿ ಸಹಿತ 78 ರನ್ ಚಚ್ಚಿ RCBಯನ್ನ ಧೂಳಿಪಟ ಮಾಡಿದ. ನಂತರ ಜೊತೆಯಾದ ಧ್ರುವ್ ಜುರೇಲ್ ಮತ್ತು ರವೀಂದ್ರ ಜಡೇಜಾ ರಾಜಸ್ಥಾನವನ್ನು 18 ಓವರ್ಗಳಲ್ಲೇ ಗೆಲುವಿನ ದಡ ಸೇರಿಸಿದ್ರು. ಅದ್ಭುತ 81 ರನ್ ಸಿಡಿಸಿದ ಜುರೇಲ್ ಹಾಗೂ 24 ರನ್ ಗಳಿಸಿದ ಜಡೇಜಾ ಅಜೇಯರಾಗಿ ಉಳಿದ್ರು. ಹಾಗಾದ್ರೆ ಈ ಪಂದ್ಯದಲ್ಲಿ RCB ಎಡವಿದ್ದಲ್ಲಿ? ಸ್ನೇಹಿತರೆ, RCB ಸೋಲಿಗೆ ಪ್ರಮುಖವಾಗಿ ಈ 5 ಕಾರಣಗಳನ್ನು ನೀಡಬಹುದು. ಮೊದಲನೆಯದು ಟಾಸ್ ಸೋಲು ಮತ್ತು ಕಳಪೆ ಆರಂಭ. ಟಾಸ್ ಸೋತಿದ್ದಲ್ಲದೆ ಪಂದ್ಯದ ಮೊದಲ ಎಸೆತದಲ್ಲೇ ಫಿಲ್ ಸಾಲ್ಟ್ ವಿಕೆಟ್ ಕಳ್ಕೊಂಡಿದ್ದು RCBಗೆ ದೊಡ್ಡ ಹಿನ್ನಡೆಯಾಯಿತು. ಎರಡನೆಯದು ಸತತ ವಿಕೆಟ್ ನಷ್ಟ. ಪವರ್ ಪ್ಲೇನಲ್ಲೇ ಪ್ರಮುಖ 3 ವಿಕೆಟ್ ಕಳ್ಕೊಂಡ RCB ಮಧ್ಯಮ ಕ್ರಮಾಂಕದಲ್ಲೂ ರವಿ ಬಿಷ್ಣೋಯ್ ಮತ್ತು ಬ್ರಿಜೇಶ್ ಶರ್ಮಾ ದಾಳಿಗೆ ಸಿಲುಕಿ ಸತತವಾಗಿ ವಿಕೆಟ್ ಕೈಚೆಲ್ತು. ಮೂರನೇ ಕಾರಣ ಸ್ಕೋರ್ ಬೋರ್ಡ್ನಲ್ಲಿ ಕಡಿಮೆಯಾದ 30ರಿಂದ 40 ರನ್. ಇದು ಬ್ಯಾಟಿಂಗ್ಗೆ ಅತ್ಯಂತ ಹೇಳಿ ಮಾಡಿಸಿದ ಪಿಚ್ ಆಗಿತ್ತು. ರಾಜಸ್ಥಾನದ ಬೌಲಿಂಗ್ ಅನ್ನು ನೋಡಿದರೆ RCB ಕನಿಷ್ಠ 230ರಿಂದ 240 ರನ್ ಗಳಿಸಬೇಕಿತ್ತು. ಆದರೆ 201 ರನ್ಗಳಿಗೆ ತೃಪ್ತಿಪಟ್ಟಿದ್ದು ಸೋಲಿಗೆ ಕಾರಣವಾಯಿತು. ನಾಲ್ಕನೇ ಮತ್ತು ಪ್ರಮುಖ ಕಾರಣ ಸೂರ್ಯವಂಶಿಗೆ ಬ್ರೇಕ್ ಹಾಕುವಲ್ಲಿ ವಿಫಲವಾದ ಬೌಲರ್ಗಳು. 15 ವರ್ಷದ ಯುವ ಆಟಗಾರನ ಸ್ಫೋಟಕ ಆಟಕ್ಕೆ RCB ಬೌಲರ್ಗಳು ತಬ್ಬಿಬಾದ್ರು. ಸೂರ್ಯವಂಶಿಗೆ ಸರಿಯಾದ ಲೆಂತ್ನಲ್ಲಿ ಬೌಲಿಂಗ್ ಮಾಡುವಲ್ಲಿ ವಿಫಲರಾಗಿದ್ದು ದೊಡ್ಡ ಹೊಡೆತ ಕೊಡ್ತು. 5ನೇ ಕಾರಣ ಮಂಕಾದ RCB ಬೌಲರ್ಗಳು. 201 ರನ್ ಡಿಫೆಂಡ್ ಮಾಡುವಾಗ ಬೌಲರ್ಗಳಿಂದ ಶಿಸ್ತಿನ ದಾಳಿ ಬೇಕಿತ್ತು. ಆದರೆ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ ಸೇರಿದಂತೆ ಎಲ್ಲ ಬೌಲರ್ಗಳು ರಾಜಸ್ಥಾನದ ಬ್ಯಾಟರ್ಗಳ ಮುಂದೆ ಸಂಪೂರ್ಣವಾಗಿ ಮಂಕಾದ್ರು. ಸೂರ್ಯವಂಶಿ ಔಟ್ ಆದ ಮೇಲೂ RR ಬ್ಯಾಟರ್ಗಳಿಗೆ ಬ್ರೇಕ್ ಹಾಕುವಲ್ಲಿ ವಿಫಲರಾದ್ರು.
ಒಟ್ಟಿನಲ್ಲಿ ಹೇಳುವುದಾದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ವಿಫಲವಾದ RCB ರಾಜಸ್ಥಾನದ ಎದುರು ಸಂಪೂರ್ಣವಾಗಿ ಶರಣಾಯಿತು. ಸ್ನೇಹಿತರೆ, ಈ ಹೀನಾಯ ಸೋಲಿನ ಬಗ್ಗೆ ನೀವೇನು ಹೇಳ್ತೀರಿ? 15 ವರ್ಷದ ಸೂರ್ಯವಂಶಿ ಆಟ ನಿಮಗೆ ಇಷ್ಟ ಆಯ್ತಾ? RCB ಸೋಲಿಗೆ ಅಸಲಿ ಕಾರಣ ಯಾರು? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.